ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ನಡೀರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ಮಾಡೋದು. ಮಕ್ಕಳಿಗೆ ಶಾಲಿಗೆ ಬಿಡಕ್ಕೆ ಹೊಂಟೀನಿ. ಅವಳು ನಿಮಗೆ ನಮಸ್ಕಾರ ಅಂತಿದ್ದಾಳೆ, ಹಾಯ್ ಅಂತಿದ್ದಾಳೆ. ಸಣ್ಣವಳು, ಇವಳು ದೊಡ್ಡವಳು. ಶಾಲಿಗೆ ಬಿಡಕ್ಕೆ ಹೊಂಟೀನಿ ಇವತ್ತು ಮಕ್ಕಳಿಗೆ. ನೋಡ್ರಿ ಎಷ್ಟು ಗರ್ದಿ ಇದ್ದಾರೆ ಸಂತ್ಯಾಗ. ಬಿಟ್ಟು ಬಂದಮೇಲೆ ಹುಡುಗಗ ನಾಷ್ಟ ಮಾಡ್ಸೀನಿ. ಬರ್ರಿ ಎಲ್ಲರೂ ಅವಲಕ್ಕಿ ತಿನ್ನಾಕ. ಮಸ್ತಿ ಜೊತೆ ಇವಂದು ನಾಷ್ಟ ಮಾಡೋದು. ಇವನು ಮುಂದೆ ಕುಂಡಾಕ ಬೇಕ್ರಿ, ಇಲ್ಲಂತಂದ್ರೆ ಎಲ್ಲ ಚಲ್ಲಾಪಲ್ಲಿ ಮಾಡ್ತಾನೆ, ನಾಶ ಮಾಡ್ತಾನೆ. ಅದಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆದ್ರೆ ನಡೀತೈತಿ, ಆದ್ರೆ ಅವ್ನು ಮುಂದೆ ಕೂತು ಉಣಿಸ್ಬೇಕು. ನಾಷ್ಟ ಆಯ್ತಂದ್ರೆ ಹೊಟ್ಟೆ ತುಂಬಿತು ಒಂದು ಒಬ್ಬನೇ ಆಟ ಆಡ್ಕೊತ ಕುಂತಾನು. ಆಮೇಲೆ ನಾವು ನಮ್ಮ ಕೆಲಸ ಮಾಡೋಕೆ ಆಗ್ತೈತಿ. ನೋಡ್ರಿ ಚಂದ ಐತಿ ಅವಲಕ್ಕಿ ಅಂತ ಹೇಳಕತ್ತಾನ, ರುಚಿ ಆಗೈತಿ ಅಂತ ಹೇಳಕತ್ತಾನ. ನಾಷ್ಟ ಆದಮೇಲೆ ನನ್ನ ಡೈಲಿ ಕೆಲಸ ರೊಟ್ಟಿ ಚಪಾತಿ ಮಾಡಕತ್ತೀನಿ. ಚಪಾತಿ ಮಾಡಿದ್ಮೇಲೆ ಚಪಾತಿ ನಾನು ನಿಮಗೊಂದು ವಿಡಿಯೋದಲ್ಲಿ ಹೇಳಿದ್ನಿ ರೀ, ಎಣ್ಣೆ ಇಲ್ದನ ಚಪಾತಿ ಮಾಡ್ತೀನಂತ. ಇಲ್ಲಿ ಮಹಾರಾಷ್ಟ್ರ ಒಳಗೆ ಚಪಾತಿ ಎಣ್ಣೆ ಇಲ್ದನ ಮಾಡ್ತಾರೆ. ಇಲ್ಲಿ ರೊಟ್ಲಿ ಅಂತಾರೆ, ಚಪಾತಿ ಅಂತಂದ್ರೆ ಹತ್ಪುಡ ಅಂತಾರೆ. ರೊಟ್ಲಿ ಎಲ್ಲ ಆದ್ಮೇಲೆ ರೀ ಮತ್ತೆ ಸಣ್ಣವು ಕರೆಯಾಕತ್ತಿದ್ರಿ, ನಡಿ ಮಮ್ಮಿ ನಿದ್ದೆ ಬರಾಕತ್ತಿತ್ತಂತ. ಸ್ವಲ್ಪ ರೊಟ್ಟಿ ಮಾಡೀನಿ. ಆಮೇಲೆ ಅವ್ನು ಮತ್ತೆ ತೊಗೊಂಡು ಹೋಗ್ಬೇಕಲ್ರಿ, ಅದಕ್ಕೆ ಬೇಗನೆ ರೊಟ್ಟಿ ಮಾಡೀನಿ. ಎಲ್ಲರೂ ನೀವು ಮಧ್ಯಾಹ್ನದ ಊಟ ಎಲ್ಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬರ್ರಿ ಊಟ ಮಾಡೋನು. ರೊಟ್ಟಿ ಆದಮೇಲೆ ನೋಡ್ರಿ ಮೆತ್ತದ ಜುನ್ಕಾರಿ ಚಟ್ನಿ ರೀ, ಶೇವಾಯಿ ಪಾಯಸ ಮಾಡೀನಿ. ಇದು ಗಾರ ಆದಮೇಲೆ ಗಟ್ಟಿ ಆಗ್ತದ್ರಿ, ಬಿಸೇದು ಇದ್ರೂ ರುಚಿ ಆಗ್ತೈತ್ರಿ. ಅದೊಂದು ಸ್ವಲ್ಪ ನಂದು ಲೇಟ್ ಆಯ್ತು ರೀ, ಅದಕ್ಕೆ ಬಿಸಿ ಮಾಡೋಕ್ಕಾಗಲಿಲ್ಲ. ಟೇಸ್ಟೂ ಚಲೋ ಐತ್ರಿ. ಇದ್ರ ರೆಸಿಪಿ ಬೇಕಾದ್ರೆ ಕಮೆಂಟ್ ಒಳಗೆ ಹೇಳ್ರಿ, ಕಳಿಸ್ತೀನಿ ರೀ. ಇದು ಹತ್ಪುಡ ನಿಮ್ಗೆ ತೋರಿಸ್ಬೇಕಂದ್ರೆ ಎಣ್ಣೆ ಹಚ್ಚಿದ ಹತ್ಪುಡ ಇದ್ರಿ, ಎಣ್ಣೆ ಇಲ್ದನ ರೊಟ್ಲಿ ಅಂತಂದ್ರೆ ಇದ್ರಿ ಮೇಲಿಂದ ಬಿಳಿದೆ ಅದು. ಊಟ ಆದಮೇಲೆ ಪಾತ್ರೆ ತೊಳೆಯೋದ್ರಿ, ತುಂಬಾ ಇದ್ದು ಪಾತ್ರೆ ಭಾಂಡಿ ತೊಳೆಯೋದ. ಅವು ಮಲ್ಕೊಂಡಾನ ಅಷ್ಟರೊಳಗೆ ಕೆಲಸ ಪಟಾಪಟ ಮುಗಿಸಿ ಹೋಗಿಬೇಕ್ರಿ. ಇಲ್ಲಂತಂದ್ರೆ ಯಾವುದು ಕೆಲಸ ಮಾಡೋ ಬಿಡಂಗಿಲ್ಲ ರೀ, ಅಷ್ಟು ತ್ರಾಸ ಕೊಡ್ತಾನೆ ರೀ ಅವ. ಅಡುಗೆ ಮಾಡೋಕ್ಕೆ ಟೈಮ್ ಹತ್ತಂಗಿಲ್ಲ ರೀ, ಬಟ್ಟೆ ಒಗ್ಯಾನ ಮತ್ತು ಭಾಂಡಿ ತೊಳ್ಯಾಕಂದ್ರೆ ಭಾಳ ಟೈಮ್ ಹತ್ತತ್ರಿ. ನೋಡಿರಿ ಈ ಒಗ್ಯಾಕತ್ತೀನಿ ರೀ, ಅಷ್ಟರೊಳಗೆ ಅಂದ್ರೆ ರೀ ಅವ ಎದ್ದಾನ. ಎದ್ಮೇಲೆ ಅಂತಂದ್ರೆ ಕೆಲಸನ ಆಗಂಗಿಲ್ಲ ರೀ, ಅವ್ನು ತೊಗೊಂಡಕ್ಕೆ ಹೊಡಕ್ಕೆ ಹತ್ಬೇಕ್ರಿ. ಅದಕ್ಕೆ ಅವ್ನು ತೊಗೊಂಡು ಕೂತ್ನಂತಂದ್ರೆ ವಿಡಿಯೋನು ಮಾಡೋಕ್ಕಾಗಿಲ್ಲ, ಏನೂ ಇಲ್ಲ ರೀ. ನೋಡಿರಿ ಹೇಳಿದ್ರಿ ಊಟನ ಅವ್ನು ತಗೋ ಇನ್ನಂತ. ಇದು ನಮ್ಮ ಹಸ್ಬೆಂಡ್ ರೀ, ಪತಿರಾಯ. ಸ್ವಲ್ಪ ತಗೋಂತೇನೆ ರೀ, ಸ್ವಲ್ಪ ಬಟ್ಟೆ ಮತ್ತು ಒಣಗಂಗಿಲ್ಲಲ್ರಿ, ಥಂಡಿ ಇದಲ್ರಿ, ಅದಕ್ಕಂತ ಪಟಾಪಟ ಲೌಕರ್ ಒಗ್ದಿನಿ ರೀ. ಮತ್ತು ಡೈರೆಕ್ಟ್ ಈಗ ಸಂಜಿಗೆ ಮೋಮೋಸ್ ಮಾಡಾಕತ್ತಿದ್ದು ರೀ. ಇದು ನೋಡ್ರಿ ಚಟ್ನಿ ರೀ, ಕೆಂಪು ಚಟ್ನಿ ಮೋಮೋಸ್ ಜೊತೆ ತಿಂತೇವಲ್ರಿ, ಅದಕ್ಕೆ ಅದ್ರೊಳಗೆ ಕೆಂಪು ಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸ್ವಲ್ಪ ಹಾಕಿ ಕುದಿಸೋದ್ರಿ. ಕುದಿಸಿದ್ದು ಅಂದ್ರೆ ಏನಾಗ್ತದೆ ರೀ, ಮಿಕ್ಸರ್ ಒಳಗೆ ಕುದಿಸಬೇಕ್ರಿ. ಅದು ಚಟ್ನಿ ಚಲೋ ಹಸ್ತದ್ರಿ, ಟೇಸ್ಟಿ ಬರ್ತದ್ರಿ. ನೋಡ್ರಿ ಬೆಳ್ಳುಳ್ಳಿ, ಸ್ವಲ್ಪ ಟೊಮೆಟೊ, ಕೆಂಪು ಮೆಣಸಿನ್ಕಾಯಿ ಈ ಥರ ಬೇಯಿಸ್ಕೋಬೇಕ್ರಿ. ಆಮೇಲೆ ಮಿಕ್ಸರ್ ಮಾಡೋದ್ರಿ.
ಮಿಕ್ಸರ ಮಾಡ್ಕೊಂಡ್ಮೇಲೆ ಸಣ್ಣಗೆ ರುಬ್ಬಬೇಕ್ರಿ. ಕೆಂಪು ಕೆಂಪಗೆ ಇರ್ತದಲ್ರಿ ಸಣ್ಣಗಾಗಿ ಇದಾದಮೇಲೆ ನೋಡಿರಿ ಮಿಕ್ಸರ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆಗ್ತದೆ. ಈ ಥರ ಆದಮೇಲೆ ಚಟ್ನಿ ಆದಂಗಲ್ಲ, ಇದನ್ನು ಮತ್ತು ಫುಡ್ನಿ ಹಾಕ್ಬೇಕ್ರಿ ನಾವು. ಇದನ್ನು ಸೈಡಿಗಿನ್ನ ಗೋಬಿ ರೀ, ಇದು ಗೋಬಿನ ಸಣ್ಣಗೆ ಹೆಚ್ಕೋಬೇಕ್ರಿ, ಏಕ್ದಮ್ ಸಣ್ಣಗೆ. ಇದರಲ್ಲಿ ಗಜ್ರಿಕಾಯಿ ಸಣ್ಣ ಮಾಡಿದ್ದ, ಉಳ್ಳಾಗಡ್ಡಿ ಸಣ್ಣ ಮಾಡಿದ್ದ, ಬೆಳ್ಳುಳ್ಳಿ ಇದೆಲ್ಲ ಮಾಡಿದ ಫುಡ್ನಿ ಹಾಕ್ಬೇಕ್ರಿ. ಈ ಥರ ನೋಡ್ರಿ, ಈ ಚಟ್ನಿ ಇದು ಡಬ್ಬು ಮೆಣಸಿನ್ಕಾಯಿನೂ ಹಾಕಬೇಕ್ರಿ. ವಿಡಿಯೋ ಸ್ವಲ್ಪ ಬಿಟ್ಟು ಸಣ್ಣ ಹುಡುಗಿದಾನಂತಿದ ರೆಸಿಪಿ ಬೇಕಂತಂದ್ರೆ ಹೇಳ್ರಿ, ನಾನು ರೆಸಿಪಿ ಸಟಿನ ರೀ ಒಂದ್ಸಲ ಮಾಡ್ತೇನೆ ರೀ, ವಿಡಿಯೋ ಮಾಡಿ ಹಾಕ್ತೇನೆ ರೀ. ಬೆಳ್ಳುಳ್ಳಿ ಇದು ಚಟ್ನಿಗೆ ರೀ, ಕೆಂಪು ಖಾರ ಚಟ್ನಿ ಐತಲ್ರಿ, ಅದಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಭಾಳ ಕುಟ್ಟಂಗಿಲ್ಲ ರೀ, ಸ್ವಲ್ಪ ಇದು ಮಾಡಿದ್ದ ಅದನ್ನು ಫುಡ್ನಿ ಹಾಕ್ಬೇಕ್ರಿ. ಫುಡ್ನಿ ಹಾಕ್ಬೇಕ್ರಿ ನೋಡ್ರಿ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಡಬ್ಬು ಮೆಣಸಿನ್ಕಾಯಿ ರೀ, ಇದನ್ನೆಲ್ಲ ಹಾಕಿ ಎಣ್ಣೆ ಬಿಟ್ಕೋತಾರ ಸ್ವಲ್ಪ ಕೆಂಪಗಾಗೋತನ ಇದು ಮಾಡ್ಬೇಕ್ರಿ. ಆಮೇಲೆ ಉಳ್ಳಾಗಡ್ಡಿ ಮಿಕ್ಸರ್ ಮಾಡಿದ್ದ, ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡು ಮಿಕ್ಸರ್ ಮಾಡಿದ್ದ ಅದನ್ನೂ ಹಾಕಬೇಕ್ರಿ. ಆಮೇಲೆ ಮಿಕ್ಸ್ ಮಾಡೋದ್ರಿ, ಫ್ರೈ ಮಾಡೋದ್ರಿ. ಎಣ್ಣೆ ಬಿಟ್ಕೋಕತ್ತೈತಿ ನೋಡ್ರಿ. ನೋಡ್ರಿ ಮೊಮೋಸ್ ಮಾಡಕ್ರಿ ಒಬ್ರಿಗೆ ಅಂತ ಆಗಂಗಿಲ್ರಿ, ಭಾಳ ಹೊತ್ತನ ಹತ್ತತ್ರಿ. ಒಬ್ಬರು ಇಬ್ಬರು ಆದ್ರೆ ಅಷ್ಟ ಮನೆ ಒಳಗಂತಂದ್ರೆ ಲೌಕರ ಆಗ್ತೈತ್ರಿ. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತಂದ್ರೆ ರೀ 2-3 ಜನ ಥರ ಬೇಕ್ರಿ, ಯಾಕಂದ್ರೆ ಭಾಳ ಹೊತ್ತನ ಹತ್ತತ್ರಿ. ಅದನ್ನು ತುಂಬೋದ, ಗೋಬಿದ ಮಾಡಿದ್ದ, ಮೊಮೋಸ್ ಮಾಡೋದ, ಸ್ಟೀಮ್ ಮಾಡೋದ ಅಂತ ನೋಡ್ರಿ. ಈ ಥರ ಇದ್ರೊಳಗೆಲ್ಲ ಡಬ್ಬು ಮೆಣಸಿನ್ಕಾಯಿ ಗಜ್ರಿಕಾಯಿ ಎಲ್ಲ ಹಾಕಿದೇನೆ ರೀ. ಸ್ವಲ್ಪ ಜಾಸ್ತಿ ಹೊತ್ತು ಸ್ಟಿಮ್ ಮಾಡಕ್ಕೆ ಬಿಡೋದ್ರಿ. ಬಿಟ್ಟಿದ್ಮೇಲೆ ಆಮೇಲೆ ಅದ್ಮೇಲೆ ಗೋಬಿ ಹಾಕೋದ್ರಿ, ಅದ್ರೊಳಗೆ ಗೋಬಿ ಹಾಕಿ ಮಿಕ್ಸ್ ಮಾಡೋದ್ರಿ. ಗೋಬಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದ್ರಿ. ಆಮೇಲೆ ಮತ್ತೆ ಗೋಬಿ ಬೇಕಂತಂದ್ರೆ ಅದನ್ನು ಹಾಕೋದ್ರಿ. ಅದ್ರೊಳಗೆ ಉಪ್ಪು ಎಲ್ಲ ಹಾಕೋದ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕೋದ್ರಿ. ನೋಡ್ರಿ ಮಿಕ್ಸ್ ಆಯ್ತಲ್ರಿ ಚೆನ್ನಾಗಿ. ಈಗ ಮತ್ತೊಂದು ಸ್ವಲ್ಪ ಗೋಬಿ ಬೇಕಾದ್ರೆ ಹಾಕೋದ್ರಿ, ನಾವು ಗೋಬಿ ಬೇಕಂತ ಹಾಕೊಂಡ್ರಿ. ಆಮೇಲೆ ಕೊತ್ತಂಬರಿನೂ ಹಾಕೋದ್ರಿ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡೋದ್ರಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಅದನ್ನು ತಾಟದಿಂದ ಮುಚ್ಚಿಟ್ರೆ ಸ್ಟಿಮ್ ಅಂದಾಗ ಆಗ್ತೈತ್ರಿ. ಅಂದ್ರೆ ಸ್ವಲ್ಪ ತಿನ್ನಾಕು ಚಲೋ ಅನಿಸ್ತೈತ್ರಿ. ಹಸಿ ಇದ್ರೆ ಚಲೋ ಹತ್ತಂಗಿಲ್ಲಲ್ರಿ, ಸ್ವಲ್ಪ ಅದನ್ನು ಫ್ರೈ ಮಾಡಬೇಕ್ರಿ. ಫ್ರೈ ಮಾಡ್ರೆ ಟೇಸ್ಟ್ನೂ ಆಗ್ತೈತ್ರಿ, ತಿನ್ನಾಕು ಚಲೋ ಅನಿಸ್ತೈತ್ರಿ. ಏನು ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಇದ್ರೊಳಗೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಬೇಕ್ರಿ. ಸೋಯಾ ಸಾಸ್ ಹಾಕಿದ್ಮೇಲೆ ಮತ್ತು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ಥರ ಕಲರ್ ಬರ್ಬೇಕು ನೋಡ್ರಿ. ಇದ್ರ ಜೊತೆನ ಚಟ್ನಿನೂ ಆಗೈತ್ರಿ, ಚಟ್ನಿನೂ ಫುಡ್ನಿ ಹಾಕಿದ್ನಲ್ರಿ. ಇದು ನೋಡ್ರಿ ಬೆಳ್ಳುಳ್ಳಿ ಸಣ್ಣ ಕೊಟ್ಟಿದ್ದಿತ್ರಿ, ಅದನ್ನೆಲ್ಲ ಫುಡ್ನಿ ಹಾಕಿನ್ರಿ ಲಾಸ್ಟ್ ನೋಡ್ರಿ. ಈ ಥರ ಇದು ಮಾಡಿದ್ಮೇಲೆ ಮೊಮೋಸ್ ತುಂಬಿದ್ಮೇಲೆ ಅದ್ರೊಳಗೆ ಸ್ಟಿಮ್ ಮಾಡೋದು ನೋಡ್ರಿ.
ಇದೇ ಸ್ಟಿಮ್ ಮಾಡೋದ್ರಿ. ಸ್ಟಿಮ್ ಮಾಡಿದ್ಮೇಲೆ ಆಯ್ತು, ಮೋಮೋಸ್ ಆಯ್ತು ನೋಡ್ರಿ. ಇದೆಲ್ಲ ಕೆಂಪು ಖಾರ, ಕೆಂಪು ಚಟ್ನಿ, ಮೋಮೋಸ್ ರೆಡಿ. ಎಲ್ಲ ಊಟ ಆದ್ಮೇಲೆ ರೀ ಮಕ್ಕಳನ್ನ ತಂದು ಒಂದು ಸ್ವಲ್ಪ ತಿರುಗಾಡಕ್ಕೆ ಹೋಗಿದ್ದು ರೀ, ವಾಕಿಂಗ್ಕ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವಾಚಿಂಗ್.